50% ಮಾಡಲಿಕ್ಕಿಲ್ಲ. ಈ ಸ್ಮಾರ್ಟ್ ಸಿಟಿದ ತೊಗೊಳ್ರಿ, ಇನ್ನೊಂದಿಷ್ಟು ತೊಗೊಳ್ರಿ, ಹೆಚ್ಚು ಕಡಿಮೆ 44 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಒಂದು ಅಂದಾಜು. ಯಾಕಂದರೆ ಅವ್ರು ಬಿಡುಗಡೆನೇ ಮಾಡೋದಿಲ್ಲ ಯಾವುದನ್ನಾದರೂ, ಹೆಂಗೆ ಹೇಳ್ತಾ ಹೋಗ್ತಿರ್ತಾರೆ. ಮತ್ತು ಯಾವ ಸರ್ವೆನೂ ಇರೋದಿಲ್ಲ. ಸರ್ವೆ ಪ್ರೈವೇಟ್ದವ್ರು ಮಾಡಿದ್ದು ಅವ್ರು ಒಪ್ಪೋದೂ ಇಲ್ಲ. ಯಾಕಂದರೆ ನಮ್ದು ಕರೆಕ್ಟ್ ಅದಪ್ಪ ಅಂತ ಹೇಳ್ತಾ ಇರ್ತಾರೆ. ಈಗ ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ, ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಉದಾಹರಣೆ ಮಧ್ಯಪ್ರದೇಶದಲ್ಲಿ ಇವತ್ತು ಆಡಳಿತ ಕೆಟ್ಟದ. ನುಡಿದ BJP ಸರ್ಕಾರ ಇದ್ದೂ ಎಲ್ಲ ಹೆಚ್ಚು ಕೆಟ್ಟಿದ್ದಾವೆ. ಕೆಡಲಿ, ಯಾವುದಾದ್ರು ಕಾಂಗ್ರೆಸ್ದವ್ರೇನಪ್ಪ ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ ಅಂತೇನಲ್ಲ. ಆದರೆ ಅವ್ರು ಮಾತಾಡಿದ್ದು ಖರ್ಚು ಮಾಡಿದ್ದು ನೋಡಿದ್ರೆ ಮಾತ್ರ ಇಲ್ಲಿ ಗಂಗಾ ನದಿ ಇವತ್ತು ಪೂರ್ಣ ಜಲ ಸ್ವಚ್ಛ ಆಗಬೇಕಾಗಿತ್ತು. ಆಗಿದೇನೋ ಇಲ್ಲ ಅನ್ನುವಂಥ ಸ್ಪಷ್ಟ ಉತ್ತರ ಬರ್ತಾ ಇದ್ದಾವೆ. ಇನ್ನು ಸ್ಮಾರ್ಟ್ ಸಿಟಿಗಳು ಎಷ್ಟದು? ಸ್ಮಾರ್ಟ್ ಸಿಟಿ, ಸ್ವಚ್ಛ ಸಿಟಿ, ಇಂದೋರ್ ಬಗ್ಗೆ ತಗೊಳ್ರಿ. ಇಂದೋರದಲ್ಲಿ ಮೊನ್ನೆ ಬಂದ ರಿಪೋರ್ಟ್ಗಳು ನೀವು ನೋಡಿದಿರಿ. ಅಲ್ಲೇ ಕಲುಷಿತವಾದ ನೀರು, ಗಟರ್ ನೀರು ಬಂದು ಕುಡಿದ್ದಕ್ಕಾಗಿ ಅಲ್ಲಿ ಹೆಚ್ಚು ಕಡಿಮೆ ಇವತ್ತಿನವರೆಗೆ ಬಂದ ರಿಪೋರ್ಟ್ 10 ಜನ ತಿಳ್ಕೊಂಡಿದ್ದಾರೆ ಅನ್ನುವಂಥ ಮಾತು. ಕಾಂಗ್ರೆಸ್ ವಿರೋಧ ಮಾಡಲಿಕ್ಕೆ ಮಾಡಿ ಆ ಮಾತು ಬೇರೆ. ನಾವು ವಿರೋಧಕ್ಕಾಗಿ ವಿರೋಧ ಮಾಡೋದಲ್ಲ. ಅಲ್ಲಿ ಸ್ವಚ್ಛ ನೀರು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಜಲಜೀವನ್ ಮಿಷನ್ ಅಂತ ಮಾಡಿದರು, ಮತ್ತೊಂದು ಮಾಡಿದರು. ಇವು 100 ಕೋಟಿ 44 ಲಕ್ಷ ಕೋಟಿ ರೂಪಾಯಿ ಸಿಗ್ತಿಲ್ಲ ನಿಮಗೆ. ಇದ್ರಾಗ ಹೆಚ್ಚು ಕಡಿಮೆ ಅರ್ಧದಿಂದ ಹೆಚ್ಚಿಗೆ ಬರೀ ಅಡ್ವರ್ಟೈಸ್ಗೆ ಹೋಗಿಬಿಟ್ಟದೆ. ಅಡ್ವರ್ಟೈಸ್ಗೆ ಹೋಗ್ಯದ ಪ್ರಚಾರಕ್ಕಾಗಿ. ಆದರೆ ಆ್ಯಕ್ಚುಲಿ ಗ್ರೌಂಡ್ ಮೇಲೆ ವರ್ಕ್ಗಳು ಆಗಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಹೊರಟ್ಯದ. ಅಂದ್ರೆ ಮೋದಿಯವರು ಈ 11 ವರ್ಷದಲ್ಲಿ ಮಾಡಿದ್ದೇನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಪ್ರಚಾರ, ಅದ್ರ ಕೆಲಸ ಕಡಿಮೆ. ಅದರಲ್ಲೂ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥ. ಮೊನ್ನೆ ನೋಡ್ರಿ ಅರಾವಳಿ ಬಗ್ಗೆ